ಅಳೆದು ತೂಗಿ ಚಾಂಪಿಯನ್ಸ್ ಟ್ರೋಫಿಗೆ ಟೀಮ್ ಇಂಡಿಯಾ ಅನೌನ್ಸ್ ಆಗಿದೆ. ಆಸ್ ಯೂಶುವಲ್ ರೋಹಿತ್ ಶರ್ಮಾರೇ ಇಲ್ಲೂ ಕೂಡ ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಆಗಿದ್ದಾರೆ. ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿ ಟೋಟಲ್ 15 ಆಟಗಾರರನ್ನ ಟೂರ್ನಿಗೆ ಸೆಲೆಕ್ಟ್ ಮಾಡಿದೆ. ಹಾಗಾದ್ರೆ ಯಾರೆಲ್ಲ ಸೆಲೆಕ್ಟ್ ಆದ್ರು, ಪ್ಲೇಯಿಂಗ್ 11 ಹೇಗಿರಬಹುದು, ಈ ಬಗೆಗಿನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಎಸ್, ಮೊದಲನೇದಾಗಿ ಟೀಮ್ ಇಂಡಿಯಾದಲ್ಲಿ ಯಾರಿಗೆಲ್ಲ ಚಾನ್ಸ್ ಸಿಕ್ಕಿದೆ ಅನ್ನೋದನ್ನ ಫಸ್ಟ್ ನೋಡೋಣ. 15 ಸದಸ್ಯರ ತಂಡವನ್ನ ಘೋಷಣೆ ಮಾಡಲಾಗಿದ್ದು, ಈ ತಂಡವನ್ನ ರೋಹಿತ್ ಶರ್ಮಾ ಮುನ್ನಡೆಸಲಿದ್ದಾರೆ. ಹಾಗೆ ವೈಸ್ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಕಾಣಿಸಿಕೊಂಡಿದ್ದಾರೆ. ಬ್ಯಾಟ್ಸ್ಮನ್ಗಳಾಗಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳಾಗಿ KL ರಾಹುಲ್ ಮತ್ತು ರಿಷಬ್ ಪಂತ್ಗೆ ಚಾನ್ಸ್ ಸಿಕ್ಕಿದೆ. ಇನ್ನು ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ರವೀಂದ್ರ ಜಡೇಜಾ ಆಲ್ರೌಂಡರ್ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೆ. ಹಾಗೆ ಬೌಲರ್ಗಳಾಗಿ ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ ಹಾಗೆ ಹರ್ಷದೀಪ್ ಸಿಂಗ್ ಚಾನ್ಸ್ ಅನ್ನು ಪಡ್ಕೊಂಡಿದ್ದಾರೆ. ಸೊ ಈ 15 ಆಟಗಾರರ ಟೀಮ್ನಲ್ಲಿ ಅಂತಿಮವಾಗಿ ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗಿದೆ. ಅಷ್ಟಕ್ಕೂ 15 ಜನರಿಗೆ ಈ ಮಣೆ ಹಾಕಿರೋದ್ರ ಹಿಂದಿನ ಲಾಜಿಕ್ ಏನು, ಹಾಗೆ ಅವರ ಸ್ಟ್ರೆಂತ್ ಏನು ಅನ್ನೋದನ್ನ ಫಸ್ಟ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ರೋಹಿತ್ ಶರ್ಮಾ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ ಅನ್ನೋದು ಮೊದಲೇ ತಿಳಿದಿತ್ತು ಎಲ್ರಿಗೂ ಕೂಡ, ಯಾಕಂದ್ರೆ ಅವರೇ ಕ್ಯಾಪ್ಟನ್ ಅಂತ ಇಲ್ಲೂ ಕೂಡ ಎಲ್ರಿಗೂ ಗೊತ್ತಿತ್ತು. ಸೊ ರೋಹಿತ್ ಶರ್ಮಾ ಬ್ಯಾಟ್ಸ್ಮನ್ ಆಗಿದ್ದು ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಪಡೆಯೋದಂತೂ ಪಕ್ಕ. ಅದರಲ್ಲೂ ಕೂಡ ಓಪನಿಂಗ್ ಸ್ಲಾಟ್ನಲ್ಲೇ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾರೆ. ರೋಹಿತ್ ಶರ್ಮಾ ಇದುವರೆಗೆ 265 ಏಕದಿನ ಪಂದ್ಯಗಳನ್ನಾಡಿದ್ದಾರೆ. ಈ ಪೈಕಿ 10,866 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅವರ ಅವರೇಜ್ 49 ಇದೆ. ಸೊ ಹೀಗಾಗಿ ODIನಲ್ಲಿ ಉತ್ತಮ ಅವರೇಜ್ ಅನ್ನು ಹೊಂದಿರುವಂತಹ ರೋಹಿತ್ ಶರ್ಮಾ ಇಲ್ಲೂ ಕೂಡ ಓಪನರ್ ಆಗಿ ಕಾಣಿಸಿಕೊಳ್ಳಬಹುದು. ಇನ್ನು ನಂಬರ್ 2ನಲ್ಲಿ ಶುಭ್ಮನ್ ಗಿಲ್ಗೂ ಕೂಡ ಚಾನ್ಸ್ ಸಿಕ್ಕಿದೆ. ಅಲ್ಲದೆ ವೈಸ್ ಕ್ಯಾಪ್ಟನ್ಸಿಯನ್ನು ಕೂಡ ಕೊಟ್ಟಿದ್ದಾರೆ. ಶುಭ್ಮನ್ ಗಿಲ್ ರೋಹಿತ್ ಶರ್ಮಾ ಜೊತೆ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಬಹುದು ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಕೊಟ್ರೆ. ಇದುವರೆಗೂ ಕೂಡ 47 ಏಕದಿನ ಪಂದ್ಯಗಳನ್ನು ಆಡಿರುವಂತಹ ಶುಭ್ಮನ್ ಗಿಲ್ 2,328 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅವರ ಅವರೇಜ್ 58 ಇದೆ. ಇನ್ನು ಟೀಮ್ ಇಂಡಿಯಾ ಶೈನಿಂಗ್ ಸ್ಟಾರ್ ಆಗಿರುವಂತಹ ಯಶಸ್ವಿ ಜೈಸ್ವಾಲ್ಗೆ ಇದೇ ಮೊದಲ ಬಾರಿಗೆ ಏಕದಿನ ಪಂದ್ಯಕ್ಕೆ ಸೆಲೆಕ್ಟ್ ಮಾಡಲಾಗಿದೆ. ಈಗಾಗಲೇ T20 ಹಾಗೆ ಟೆಸ್ಟ್ನಲ್ಲಿ ಜೈಸ್ವಾಲ್ ಟೀಮ್ ಇಂಡಿಯಾದ ನಂಬಿಕಸ್ಥ ಆಟಗಾರ ಎನಿಸಿಕೊಂಡಿದ್ದಾರೆ. ಸೊ ಓಪನರ್ ಸ್ಲಾಟ್ನಲ್ಲಿ ಕಣಕ್ಕಿಳಿಯುವಂಥ ಚಾನ್ಸಸ್ ಇರುತ್ತೆ. ಓಪನಿಂಗ್ ಯಾಕಂತಂದ್ರೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಕೊಟ್ಟರೆ ಓಪನರ್ ಆಗಿ ಅವರು ಜೈಸ್ವಾಲ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾರೆ. ಹೀಗಾಗಿ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಕ್ಕರೆ ಓಪನರ್ ಆಗಿ ಇನ್ನಿಂಗ್ಸ್ ಅನ್ನು ಆರಂಭಿಸೋದು ಬಹುತೇಕ ಕನ್ಫರ್ಮ್. ಇನ್ನು ವಿರಾಟ್ ಕೊಹ್ಲಿ ಕೂಡ ಟೀಮ್ನಲ್ಲಿ ಆಡೋದು ಫಿಕ್ಸ್ ಆಗಿತ್ತು. ಬ್ಯಾಟ್ಸ್ಮನ್ ಆಗಿರುವಂತಹ ವಿರಾಟ್ ಕೊಹ್ಲಿ ನಂಬರ್ 3 ಅಥವಾ ನಂಬರ್ 4 ಸ್ಲಾಟ್ನಲ್ಲಿ ಕಣಕ್ಕಿಳಿಯಬಹುದು. ಇದುವರೆಗೆ 295 ಏಕದಿನ ಪಂದ್ಯಗಳನ್ನು ಆಡಿರುವಂತಹ ವಿರಾಟ್ ಕೊಹ್ಲಿ 13,906 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅವರ ಅವರೇಜ್ 58 ಇದೆ. ಬಟ್ ಇತ್ತೀಚೆಗೆ ಆಸೀಸ್ ಸರಣಿಯಲ್ಲಿ ಕಳಪೆ ಫಾರ್ಮ್ನಲ್ಲಿದ್ದಂಥ ವಿರಾಟ್ ಕೊಹ್ಲಿ ಈಗ ಗ್ರೇಟ್ ಕಂಬ್ಯಾಕ್ ಮಾಡುವಂಥ ನಿರೀಕ್ಷೆಯಲ್ಲಿದ್ದಾರೆ. ಸೊ ಚಾಂಪಿಯನ್ಸ್ ಟ್ರೋಫಿಯಲ್ಲಾದರೂ ಆಡ್ತಾರ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲಿ ಅಚ್ಚರಿಯ ರೀತಿಯಲ್ಲಿ ಶ್ರೇಯಸ್ ಅಯ್ಯರ್ ಅವರು ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಈವರೆಗೂ ಕೂಡ 62 ಏಕದಿನ ಪಂದ್ಯಗಳನ್ನು ಆಡಿರುವಂಥ ಅಯ್ಯರ್ 2,421 ರನ್ಗಳನ್ನು ಕಲೆ ಹಾಕಿದ್ದಾರೆ. 47 ಅವರ ಅವರೇಜ್ ಇದೆ. ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಕ್ಕರೆ ಮಿಡಲ್ ಆರ್ಡರ್ನಲ್ಲಿ ಕಣಕ್ಕಿಳಿಸಬಹುದು. ಸೊ ಹೀಗೆ ಇವರು 5 ಜನ ಬ್ಯಾಟ್ಸ್ಮನ್ ಆಗಿದ್ದು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಾಗಿ ಆಡ್ತಾರೆ. ಹಾಗೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳಾಗಿ ರಿಷಬ್ ಪಂತ್ ಮತ್ತು KL ರಾಹುಲ್ಗೆ ಮಣೆ ಹಾಕಲಾಗಿದೆ. ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟರ್ ಆಗಿರುವಂತಹ KL ರಾಹುಲ್ ಕೂಡ ಚಾನ್ಸ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. KL ರಾಹುಲ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದು ಮಿಡಲ್ ಆರ್ಡರ್ ಸ್ಟ್ರೆಂತ್ ಹೆಚ್ಚಿಸೋಕೆ ನೆರವಾಗ್ತಾರೆ. ಬಟ್ ಇತ್ತೀಚೆಗೆ ಆಸ್ಟ್ರೇಲಿಯಾ ಸರಣಿಯಲ್ಲಿ ಓಪನರ್ ಸ್ಲಾಟ್ನಲ್ಲಿ ಕಣಕ್ಕಿಳಿಸಲಾಗಿತ್ತು. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಏಕದಿನ ಸರಣಿಯಲ್ಲಿ ಅಂದರೆ ಈಗಿನ ನೆಕ್ಸ್ಟ್ ಬರುವಂಥ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅವರನ್ನು ಮಿಡಲ್ ಆರ್ಡರ್ನಲ್ಲಿ ಕಣಕ್ಕಿಳಿಸಬಹುದು. ಈವರೆಗೂ ಕೂಡ 77 ODI ಮ್ಯಾಚ್ಗಳನ್ನು ಆಡಿರುವಂಥ KL ರಾಹುಲ್ 2,851 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅವರ ಅವರೇಜ್ 49 ಇದೆ. ಸೊ ಇದು ಕೂಡ ಗುಡ್ ಆಗಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪ್ಲೇಯಿಂಗ್ 11ನಲ್ಲಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಆಗೇನಾದರೂ ಚಾನ್ಸ್ ಸಿಕ್ಕರೆ ನಂಬರ್ 5 ಸ್ಲಾಟ್ನಲ್ಲಿ ಕಣಕ್ಕಿಳಿಸಬಹುದು. ಇನ್ನು ರಿಷಬ್ ಪಂತ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತಹ ರಿಷಬ್ ಪಂತ್ ಕೂಡ ಸ್ಥಾನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಿಡಲ್ ಆರ್ಡರ್ ಬ್ಯಾಟಿಂಗ್ನಲ್ಲಿ ಭಾರತಕ್ಕೆ ಶಕ್ತಿಯಾಗಿರುವಂತಹ ಪಂತ್ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಪಡೆಯೋದಂತೂ ಪಕ್ಕ. ನಂಬರ್ 6 ಸ್ಲಾಟ್ನಲ್ಲಿ ಕಣಕ್ಕಿಳಿಸೋ ಸಾಧ್ಯತೆ ಇದೆ. ಹಾಗೇನಾದ್ರೂ ಪಂತ್ಗೆ ಚಾನ್ಸ್ ಸಿಕ್ಕರೆ ಹೊಡಿಬಡಿ ಆಟದಿಂದಲೇ ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸುವಂಥ ಕೆಪಾಸಿಟಿ ಪಂತ್ಗೆ ಇದೆ. ಆದರೆ ಏಕದಿನ ಫಾರ್ಮೆಟ್ನಲ್ಲಿ ಪಂತ್ ಇದುವರೆಗೂ 31 ಪಂದ್ಯಗಳನ್ನು ಅಷ್ಟೇ ಆಡಿದ್ದಾರೆ. ಇದರಲ್ಲಿ 871 ರನ್ಗಳನ್ನು ಕಲೆ ಹಾಕಿದ್ದಾರೆ. ಬಟ್ ಅವರೇಜ್ ಸ್ವಲ್ಪ ಕಡಿಮೆ ಇದೆ, 34 ಇದೆ. ಬಟ್ ಈಗ ಅವರು ಮತ್ತಷ್ಟು ಕಂಬ್ಯಾಕ್ ಮಾಡ್ಬೋದು, ಇನ್ನೂ ತುಂಬ ಚೆನ್ನಾಗಿ ಆಡ್ಬೋದು. ಇದಿಷ್ಟು ವಿಕೆಟ್ ಕೀಪರ್ಗಳ ಬಗ್ಗೆ ಇನ್ಫಾರ್ಮೇಷನ್. ಆದರೆ ಇನ್ನು ಆಲ್ರೌಂಡರ್ಸ್ ಕೋಟಾದಲ್ಲಿ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಹಾಗೆ ರವೀಂದ್ರ ಜಡೇಜಾ ಸ್ಥಾನವನ್ನು ಪಡ್ಕೊಂಡಿದ್ದಾರೆ.
ಹಾರ್ದಿಕ್ ಪಾಂಡ್ಯ ಅವರು ಆಲ್ರೌಂಡರ್ ಆಗಿದ್ದು ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಟೀಮ್ ಇಂಡಿಯಾಗೆ ಸ್ಟ್ರೆಂತ್ ಆಗ್ತಾರೆ. ಈವರೆಗೆ 86 ಏಕದಿನ ಪಂದ್ಯಗಳನ್ನು ಆಡಿದ್ದು 1769 ರನ್ಗಳನ್ನು ಕಲೆ ಹಾಕಿದ್ದಾರೆ. ಹಾಗೆ 84 ವಿಕೆಟ್ಗಳನ್ನು ಕೂಡ ಬೇಟೆಯಾಡಿದ್ದಾರೆ. ಅಂದ್ರೆ ರನ್ ಬೇಕಿದ್ದಾಗ ರನ್, ವಿಕೆಟ್ ಬೇಕಿದ್ದಾಗ ವಿಕೆಟ್, ಎರಡರಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ತಮ್ಮ ಆಲ್ರೌಂಡರ್ಶಿಪ್ ಅನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇನ್ನು ಅಕ್ಷರ್ ಪಟೇಲ್ ಬಗ್ಗೆ ನೋಡೋದಾದ್ರೆ ಇವರು ಕೂಡ ಆಲ್ರೌಂಡರ್ ರೇಸ್ನಲ್ಲಿ ಸೆಲೆಕ್ಟ್ ಆಗಿರೋರು. ಈವರೆಗೂ ಕೂಡ 60 ಏಕದಿನ ಪಂದ್ಯಗಳನ್ನು ಆಡಿದ್ದು 568 ರನ್ಗಳನ್ನು ಕಲೆ ಹಾಕಿದ್ದಾರೆ. ಹಾಗೆ 64 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಸೊ ಮಿಡಲ್ ಆರ್ಡರ್ನಲ್ಲಿ ಟೈಮ್ಸ್ ಇವರು ಕೂಡ ಬ್ಯಾಟಿಂಗ್ನಲ್ಲಿ ತಂಡಕ್ಕೆ ಹೆಲ್ಪ್ ಆಗಬಹುದು. ಹಾಗೆ ವಿಕೆಟ್ಗಳನ್ನು ಕೂಡ ಪಡೆದು ಸೊ ಪಂದ್ಯದ ಮಿಡಲ್ ಆರ್ಡರ್ನಲ್ಲಿ ಏನು ಸ್ವಲ್ಪ ಚೇಂಜಸ್ ಬೇಕು ಅಂತಂದಾಗ ಇವರು ಕೂಡ ಖಂಡಿತವಾಗೂ ಕೂಡ ತಂಡಕ್ಕೆ ನೆರವಾಗ್ತಾರೆ. ಇನ್ನು ವಾಷಿಂಗ್ಟನ್ ಸುಂದರ್ ಬಗ್ಗೆ ನೋಡೋದಾದ್ರೆ ಇತ್ತೀಚೆಗೆ ಇವರು ಟೀಮ್ ಇಂಡಿಯಾದಲ್ಲಿ ತುಂಬಾ ಶೈನ್ ಆಗ್ತಿದ್ದಾರೆ. ಈವರೆಗೂ 22 ಏಕದಿನ ಪಂದ್ಯಗಳನ್ನು ಆಡಿದ್ದು 23 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಹಾಗೆ 315 ರನ್ಗಳನ್ನು ಕಲೆ ಹಾಕಿದ್ದಾರೆ. ಸೊ ಇವ್ರಿಗೂ ಕೂಡ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಫಸ್ಟ್ ನೋಡ್ಕೋಬೇಕಾಗುತ್ತೆ. ಇನ್ನು ರವೀಂದ್ರ ಜಡೇಜಾ ಅಂತೂ ಅನುಭವಿ ಹಾಗೆ ಹಿರಿಯ ಆಲ್ರೌಂಡರ್ ಆಟಗಾರ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇತ್ತೀಚೆಗೆ ಕಳೆದಂತ ಆಸ್ಟ್ರೇಲಿಯಾ ಸರಣಿಯಲ್ಲಿ ಟೆಸ್ಟ್ ಸರಣಿಯಲ್ಲಿ ಆಲ್ರೌಂಡರ್ ಕೋಟಾದಲ್ಲೇ ಕಣಕ್ಕಿಳಿದು ಸ್ವಲ್ಪ ಅದ್ಭುತ ಪ್ರದರ್ಶನವನ್ನೇ ನೀಡಿದ್ರು. ಇನ್ನು ಏಕದಿನಕ್ಕೆ ಬರೋದಾದ್ರೆ ಈವರೆಗೂ ಕೂಡ 2756 ರನ್ಗಳನ್ನ ಗಳಿಸಿದ್ದಾರೆ ಏಕದಿನ ಪಂದ್ಯದಲ್ಲಿ. ಹಾಗೆ 220 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ. ಸೊ ಇವರಿಷ್ಟು 4 ಜನ ಆಲ್ರೌಂಡರ್ ಪ್ರದರ್ಶನವನ್ನ ನೀಡ್ತಾರೆ. ಇನ್ನು ಬೌಲರ್ಗಳ ಕೋಟಾದಲ್ಲಿ 4 ಕೂಡ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ ಹಾಗೆ ಹರ್ಷದೀಪ್ ಸಿಂಗ್ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈ ಪಂದ್ಯದಿಂದ ಅಂದ್ರೆ ಈ ಟೂರ್ನಿಯಿಂದ ಮೊಹಮ್ಮದ್ ಸಿರಾಜ್ ಅವರನ್ನ ಈ ಬಾರಿ ತಂಡದಿಂದ ಕೈಬಿಡಲಾಗಿದೆ. ಅವರ ಬದಲಿಗೆ ಹರ್ಷದೀಪ್ ಸಿಂಗ್ಗೆ ಸ್ಥಾನವನ್ನು ಕೊಡಲಾಗಿದೆ. ಹಾಗೆಯೇ ಕಳೆದ 1.5 ವರ್ಷದಿಂದ ಟೀಮ್ ಇಂಡಿಯಾದಿಂದ ಹೊರಗುಳಿದಿದ್ದಂಥ ಮೊಹಮ್ಮದ್ ಶಮಿ ಅವರನ್ನ ಇಂಗ್ಲೆಂಡ್ ವಿರುದ್ಧದ T20 ಸರಣಿಗೆ ಈಗಾಗಲೇ ಆಯ್ಕೆ ಮಾಡಲಾಗಿತ್ತು. ಇದೀಗ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿ ಹಾಗೆ ಚಾಂಪಿಯನ್ಸ್ ಟ್ರೋಫಿಗಾಗಿ ಕೂಡ ಮೊಹಮ್ಮದ್ ಶಮಿ ಅವರಿಗೆ ಸ್ಥಾನ ನೀಡಲಾಗಿದೆ. ಇನ್ನು ಆಸ್ಟ್ರೇಲಿಯಾ ವಿರುದ್ಧದ ಕೊನೆಯ ಟೆಸ್ಟ್ ಪಂದ್ಯದ ವೇಳೆ ಫಿಟ್ನೆಸ್ ಸಮಸ್ಯೆಗೆ ಒಳಗಾಗಿದ್ದಂಥ ಜಸ್ಪ್ರೀತ್ ಬುಮ್ರಾ ಈ ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಟ್ ಆಗ್ತಾರೋ ಇಲ್ವೋ ಎನ್ನಲಾಗ್ತಾ ಇತ್ತು. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ರಿಸ್ಕ್ ಅನ್ನ ಕೊಡಲಾಗಿತ್ತು. ಬಟ್ ಈಗ ಜಸ್ಪ್ರೀತ್ ಬುಮ್ರಾ ಅವರು ಚಾಂಪಿಯನ್ಸ್ ಟ್ರೋಫಿಗೆ ಆಯ್ಕೆ ಮಾಡಲಾಗಿದೆ. ಬಟ್ ಆದಾಗ್ಯೂ ಕೂಡ ಇಡೀ ಟೂರ್ನಿಯಲ್ಲಿ ಕಣಕ್ಕಿಳಿತಾರಾ ಅಥವಾ ಬೆನ್ನು ನೋವಿನಿಂದ ಮತ್ತೆ ರಿಕವರಿ ಆಗಿಲ್ಲ ಅಂತಂದ್ರೆ ಅವರನ್ನ ಪ್ಲೇಯಿಂಗ್ 11ನಿಂದ ಸ್ವಲ್ಪ ಹೊರಗಿಡಬಹುದು. ಬಟ್ ಈಗಾಗಲೇ ಸೆಲೆಕ್ಟ್ ಮಾಡಿರೋದ್ರಿಂದ ಅವರು ಬೇಗ ರಿಕವರ್ ಆಗಬಹುದು. ಸೊ ಹೀಗೆ ಚಾಂಪಿಯನ್ಸ್ ಟ್ರೋಫಿ ಟೀಮ್ ಕುತೂಹಲಕ್ಕೆ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಫೆಬ್ರವರಿ 19ರಿಂದ ಶುರುವಾಗಲಿರುವಂತಹ ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ತಂಡ ಅನೌನ್ಸ್ ಆಗಿದೆ. 15 ಆಟಗಾರರ ಪೈಕಿ ಯಾರೆಲ್ಲ ಪ್ಲೇಯಿಂಗ್ 11ನಲ್ಲಿ ಆಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.